ಹಾಯ್ ಎಲ್ರಿಗೂ ನಮಸ್ಕಾರ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ತಲೆಗೆ ಮೆಹಂದಿ ಹೇಗೆ ಅಪ್ಲೈ ಮಾಡೋದು ಅಂತ ಹೇಳ್ತಾ ಇದ್ದೀನಿ. ಆ್ಯಕ್ಚುಲಿ ಈ ಒಂದು ವಿಡಿಯೋನ ನಾನು ಮೊದಲೇ ಮಾಡಿದ್ದೆ, ಬಟ್ ಯಾರೊಬ್ಬರು ಕಮೆಂಟ್ ಮಾಡಿದರು ಅದನ್ನು ಕಂಪ್ಲೀಟಾಗಿ ಆ ಪ್ರಾಸೆಸ್ನ ತೋರಿಸಿ ಅಂತ. ಸೊ ಅದಕ್ಕೋಸ್ಕರ ಅದನ್ನು ಇನ್ನೊಂದ್ಸರಿ ಮಾಡ್ತಾ ಇದ್ದೀನಿ. ಮೇ ಬಿ ನಿಮಗೆ ಹೆಲ್ಪ್ ಆಗಬಹುದು. ನಾನು ಇಷ್ಟು ಮೆಹಂದಿ ಪೌಡರ್ನ ತೊಗೊಂಡಿದ್ದೀನಿ. ಅಕಸ್ಮಾತ್ ಏನಾದರೂ ಕಡಿಮೆ ಆಯಿತು ಅಂದರೆ ಇನ್ನೂ ಸ್ವಲ್ಪ ಲಾಸ್ಟಲ್ಲಿ ಆ್ಯಡ್ ಮಾಡ್ಕೋಬಹುದು. ಅಕಸ್ಮಾತ್ ಏನಾದರೂ ಜಾಸ್ತಿ ಆಗೋಯ್ತು ಅಂದರೆ ಕಲಿಸಿದಾಗ ಅದನ್ನು ಹಾಗೆ ಇಡೋಕ್ಕೆ ನನಗೆ ಇಷ್ಟ ಆಗಲ್ಲ. ಸೊ ಅದಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡಿದ್ದೀನಿ. ಅಕಸ್ಮಾತಾಗಿ ಏನಾದರೂ ಕಡಿಮೆ ಆದರೆ ಇನ್ನೂ ಸ್ವಲ್ಪ ಆಮೇಲೆ ಮೆಹಂದಿನೋ ಅಥವಾ ಬೇರೆ ಯಾವುದಾದ್ರೂ ಇಂಗ್ರೀಡಿಯೆಂಟ್ಸ್ನ ಮಿಕ್ಸ್ ಮಾಡ್ಕೊಳ್ತೀನಿ. ಸೊ ಇಷ್ಟು ಮೆಹಂದಿ ತೊಗೊಂಡಿದ್ದೀನಿ. ಮೆಹಂದಿ ಪೌಡರ್ ಯಾವ್ದು ಬೇಕಾದರೂ ತೊಗೋಬಹುದು, ಅಥವಾ ಮೆಹಂದಿ ಲೀವ್ಸ್ ಬರುತ್ತಲ್ಲ ಅದನ್ನು ಒಣಗಿಸಿ ಪೌಡರ್ ಮಾಡಿಕೊಂಡು ಸಹ ಯೂಸ್ ಮಾಡಬಹುದು. ನೋಡಿ ಇಷ್ಟೆಲ್ಲ ತೊಗೊಂಡಿದ್ದೀನಿ. ಇವಾಗ ಮೆಹಂದಿ ಪೌಡರ್ಗೆ 1-2 ಸ್ಪೂನಷ್ಟು ಮೆಂತ್ಯ ಪೌಡರ್ನ ತೊಗೊಂಡಿದ್ದೀನಿ. ಇದು ಮೆಂತ್ಯನ ಪೌಡರ್ ಮಾಡಿ ಇಟ್ಕೊಂಡಿದ್ದು. ಇದು ಬಂದು ತಂಗಡಿ ಸೊಪ್ಪಿನ ಪೌಡರ್ ಅಂತ, ಅಂದರೆ ತಂಗಡಿ ಹೂವು ಅಂತ ಬರುತ್ತೆ, ಅದನ್ನು ಒಣಗಿಸಿ ಪೌಡರ್ ಮಾಡಿ ಇಟ್ಕೊಂಡಿರೋದು. ನೆಕ್ಸ್ಟ್ ಇದು ಬಂದು ಬೀಟ್ರೋಟ್ ರಸ. ಬೀಟ್ರೋಟ್ನ ಚೆನ್ನಾಗಿ ತುರಿದು ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡಿ ಇಟ್ಕೊಂಡಿರೋದು. ಆ್ಯಂಡ್ ಇದು ಈರುಳ್ಳಿ ಬರುತ್ತಲ್ಲ, ಈರುಳ್ಳಿನ ತುರಿದು ಅದನ್ನು ಕೂಡ ಮಿಕ್ಸಿಯಲ್ಲಿ ರುಬ್ಬಿ ಈರುಳ್ಳಿ ನೀರನ್ನ ಮಾಡ್ಕೊಂಡಿರೋದು. ಇದು ನೀರು ಮತ್ತು ಟೀ ಪೌಡರ್ನ ಹಾಕಿ ಕುದಿಸಿ ಡಿಕಾಕ್ಷನ್ ಮಾಡ್ಕೊಂಡಿರೋದು. ಇದು ಬಂದು ಈರುಳ್ಳಿ ಸಿಪ್ಪೆ ಇರುತ್ತಲ್ಲ, ಈರುಳ್ಳಿ ಸಿಪ್ಪೆನ ಆ್ಯಕ್ಚುಲಿ ಏನು ಮಾಡಬೇಕು ಅಂತಂದರೆ ಒಣಗಿಸ್ಬಿಟ್ಟು ಅದನ್ನು ಸ್ವಲ್ಪ ಹುರಿದು ಪೌಡರ್ ಮಾಡ್ಕೊಂಡಿರೋದು. ಆ್ಯಂಡ್ ಇದು ಮೊಸರು, ಇದು ತೆಂಗಿನ ಹಾಲು. ತೆಂಗಿನಕಾಯಿ ಇರುತ್ತಲ್ಲ ಅದನ್ನು ಚೆನ್ನಾಗಿ ತುರ್ಕೊಂಡು ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡಿಕೊಂಡ್ರೆ ಈ ಥರ ತೆಂಗಿನ ಹಾಲು ಬರುತ್ತೆ. ಅದನ್ನು ಸೋಸ್ಕೋಬೇಕು, ಆವಾಗ ಈ ಥರ ಹಾಲು ಬರುತ್ತೆ. ಆಮೇಲೆ ಇದು ಕರಿಬೇವಿನ ಎಲೆ ಜ್ಯೂಸು. ಅದು ಅಕ್ಕಿ ನೀರು. ಅಕ್ಕಿನ ಚೆನ್ನಾಗಿ ತೊಳೆದು ಆ ನೀರನ್ನು ಮತ್ತು ಅಕ್ಕಿನ ಸಪ್ರೇಟ್ ಮಾಡ್ಕೊಂಡಿದ್ದೀನಿ. ಅದರಲ್ಲಿ ನಾನು ಅಕ್ಕಿ ನೀರನ್ನು ಮಾತ್ರ ಬಳಸ್ಕೊಳ್ತೀನಿ. ಜೊತೆಗೆ ನಿಂಬೆಹಣ್ಣು ತೊಗೊಂಡಿದ್ದೀನಿ. ಇದ್ರದ್ದು ಒಂದು ಸ್ವಲ್ಪ ರಸನ ಅದ್ರ ಜೊತೆಗೆ ಇನ್ಕ್ಲೂಡ್ ಮಾಡ್ಕೋಬೇಕು. ಇವಾಗ ಇದನ್ನೆಲ್ಲ 1 by 1 ಆ್ಯಡ್ ಮಾಡೋಣ. ಫಸ್ಟು ಅಕ್ಕಿ ನೀರು, ನೆಕ್ಸ್ಟು ತೆಂಗಿನ ಹಾಲು ಹಾಕ್ತಾ ಇದ್ದೀನಿ. ಅದಾದಮೇಲೆ ಮೊಸರು, ನೆಕ್ಸ್ಟ್ ಇದು ಈರುಳ್ಳಿ ಜ್ಯೂಸು, ನೆಕ್ಸ್ಟ್ ಇದು ಬೀಟ್ರೋಟ್ ರಸ, ಅದಾದಮೇಲೆ ಕರಿಬೇವಿನ ಜ್ಯೂಸು, ನೆಕ್ಸ್ಟ್ ಇದು ಟೀ ಡಿಕಾಕ್ಷನ್. ಟೀ ಡಿಕಾಕ್ಷನ್ ಬೇಕಾದರೂ ಹಾಕ್ಬಹುದು, ಕಾಫಿ ಡಿಕಾಕ್ಷನ್ ಬೇಕಾದರೂ ಹಾಕ್ಬಹುದು. ಇದು ಮೆಂತ್ಯ ಕಾಳಿನ ಪೌಡರ್, ಇದನ್ನು ಸೇರಿಸ್ಕೊಳ್ತಾ ಇದ್ದೀನಿ. ತಂಗಡಿ ಸೊಪ್ಪಿನ ಪೌಡರ್. ಸಾರಿ, ಇಲ್ಲಿ ಸ್ವಲ್ಪ ಏನೋ ನಾಯ್ಸ್ ಇದೆ, ಸೊ ಬೇಜಾರು ಮಾಡ್ಕೋಬೇಡಿ. ಯಾರೋ ಅಕ್ಕಪಕ್ಕದ ಮನೆಯಲ್ಲಿ ಈ ಥರ ಸೌಂಡ್ ಮಾಡ್ತಾ ಇದ್ದಾರೆ. ಇದು ಬಂದು ತಂಗಡಿ ಸೊಪ್ಪಿನ ಪೌಡರ್. ಇದು ಈರುಳ್ಳಿ ಸಿಪ್ಪೆ ಪೌಡರ್. ಇವಾಗ ಇದಿಷ್ಟು ಗಂಟಿಲ್ಲದೆ ನೀಟಾಗಿ ಕಲಿಸ್ಕೋಬೇಕು. ಇದಕ್ಕೆ ಸ್ವಲ್ಪ ನೀರನ್ನ ಕೂಡ ಆ್ಯಡ್ ಮಾಡ್ಕೋಬಹುದು. ಸ್ವಲ್ಪ ನಿಂಬೆ ಹುಳಿ, ಒಂದು ಕಂಪ್ಲೀಟ್ ಲೆಮನ್ನ ನಾನು ಯೂಸ್ ಮಾಡ್ತೀನಿ. ಇವಾಗ ಇಲ್ಲಿ ಏನಿದೆಯೋ ಅದನ್ನೇ ಫಸ್ಟ್ ಕಲಸೋಣ. ಅಕಸ್ಮಾತ್ ಏನಾದರೂ ಸ್ವಲ್ಪ ಗಟ್ಟಿ ಆಯಿತು ಅಂದರೆ ಅವಾಗ ಬೇಕಾದರೆ ನೀರನ್ನ ಆ್ಯಡ್ ಮಾಡ್ಕೊಳ್ಳೋಣ. ಗಂಟಿಲ್ಲದೆ ಈ ಥರ ನೀಟಾಗಿ ಕಲಿಸ್ಕೊಂಡಷ್ಟು ಮೆಹಂದಿನ ಅಪ್ಲೈ ಮಾಡೋವಾಗ ಈಸಿ ಆಗುತ್ತೆ. ಗಂಟಿದ್ರೆ ಕೂದಲು ಉದುರೋಗೋಂಥ ಚಾನ್ಸಸ್ ಇರುತ್ತೆ, ಅದಕ್ಕೋಸ್ಕರ ಅದನ್ನು ನೀಟಾಗಿ ಕಲಿಸ್ಕೋಬೇಕು. ನಾನು ಇದಕ್ಕೊಂಚೂರು ನೀರು ಮಿಕ್ಸ್ ಮಾಡಿಲ್ಲ, ಯಾಕಂದರೆ ಕರಿಬೇವಿನ ರಸ ಇರ್ಬೋದು, ಈರುಳ್ಳಿ ರಸ ಇರ್ಬೋದು, ಮೊಸರು ಅದನ್ನೆಲ್ಲ ಹಾಕಿದ್ದೆ ಅಲ್ವಾ. ಸೊ ಅದೇ ಕರೆಕ್ಟಾಗಿದೆ ಇವಾಗ, ಯಾಕಂದರೆ ಎಲ್ಲದನ್ನು ಆಲ್ಮೋಸ್ಟ್ ನಾನು ಈಕ್ವಲ್ ಕ್ವಾಂಟಿಟೀಸಲ್ಲಿ ತೊಗೊಂಡಿದ್ದೆ. ಸೊ ನೀರು ಹಾಕುವಂಥ ಅವಶ್ಯಕತೆ ನನಗಿಲ್ಲ. ಅಕಸ್ಮಾತಾಗಿ ಏನಾದರೂ ತುಂಬ ಗಟ್ಟಿಯಾಗಿತ್ತು ಅಂದಿದ್ರೆ ನಾನು ನೀರು ಹಾಕ್ಬೋದಿತ್ತು, ಬಟ್ ನನಗೇನು ನೀರು ಹಾಕುವಂಥ ಅವಶ್ಯಕತೆ ಇಲ್ಲ. ಇವಾಗ ನಾನೇನು ಮಾಡ್ತೀನಿ ಅಂದರೆ, ಯಾವುದಾದ್ರೂ ಒಂದು ಹಳೆ ಪ್ಲೇಟ್ ಇರುತ್ತಲ್ಲ, ಆ ಹಳೆ ಪ್ಲೇಟನ್ನು ಇದ್ರ ಮೇಲೆ ಈ ಥರ ಕವರ್ ಮಾಡಿ ಸ್ವಲ್ಪ ಹೊತ್ತು ಹಾಗೆ ಇಟ್ಟಿರ್ತೀನಿ. ಮೆಹಂದಿ ಕಲಸಿಟ್ಟಿದ್ದೀನಲ್ಲ, ಅದು 2-3 ಅವರ್ ಚೆನ್ನಾಗಿ ನೆನೆಬೇಕು. ಸೊ ಅದಕ್ಕೆ ಅದನ್ನು ಚೆನ್ನಾಗಿ ಸ್ವಲ್ಪ ಹೊತ್ತು ಸೆಟ್ ಆಗೋದಕ್ಕೆ ಬಿಟ್ಟಿದ್ದೀನಿ. ಅದಾದಮೇಲೆ ನಾನು ಕೂದಲಿಗೆ ಅಪ್ಲೈ ಮಾಡ್ತೀನಿ, ತೋರಿಸ್ತೀನಿ ಕೂದಲಿಗೆ ಅಪ್ಲೈ ಮಾಡುವಾಗ. ಸೊ ಕೂದಲಿಗೆ ಅಪ್ಲೈ ಮಾಡಿ ಆದಮೇಲೆ ಮತ್ತೆ 1 ಅವರ್ ವೆಯ್ಟ್ ಮಾಡಬೇಕು. ಕೂದಲಿಗೆ ಹಚ್ಚಿ 1 ಅವರ್ ಆದಮೇಲೆ ಹಾಗೆ ತಲೆ ಸ್ನಾನ ಮಾಡಬೇಕು, ಶಾಂಪು ಯೂಸ್ ಮಾಡಬಾರ್ದು. ನೆಕ್ಸ್ಟ್ ದಿನ ಶಾಂಪು ಯೂಸ್ ಮಾಡಿ ತಲೆ ಸ್ನಾನ ಮಾಡಬೇಕಾಗುತ್ತೆ. ಸೊ ಅದು ಸ್ವಲ್ಪ ಹೊತ್ತು ಚೆನ್ನಾಗಿ ನೆನ್ಕೊಳ್ಳಿ. ಇವಾಗ ನಾನು ಮೆಹಂದಿ ಮಾಡೋದಕ್ಕೋಸ್ಕರ ತೆಂಗಿನ ಹಾಲು ರೆಡಿ ಮಾಡ್ಕೊಂಡಿದ್ನಲ್ಲ, ಅದರಲ್ಲಿ ನಾವು ಕಾಫಿ ಬೇಕಾದರೂ ಮಾಡ್ಕೋಬಹುದು, ಟೀ ಬೇಕಾದರೂ ಮಾಡ್ಕೋಬಹುದು. ಅದು ಮಾಮೂಲಿ ಡೈಲಿ ಯೂಸ್ಗೆ ನಾವು ಹಾಲನ್ನ ಯೂಸ್ ಮಾಡ್ತೀವಲ್ಲ, ಅದೇ ಥರ ಯೂಸ್ ಮಾಡ್ಬೋದು. ಅದರದ್ದು ಸಹ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಆ್ಯಂಡ್ ಯಾವುದಾದ್ರೂ ಜ್ಯೂಸ್ ಮಾಡಿದ್ರೆ ಅದಕ್ಕೂ ಕೂಡ ನಾವು ತೆಂಗಿನ ಹಾಲನ್ನ ಉಪಯೋಗಿಸ್ಕೋಬಹುದು.
ಇವಾಗ ನಾನು ಜ್ಯೂಸ್ ಮಾಡ್ತೀನಿ, ಯಾಕಂದರೆ ತೆಂಗಿನ ಹಾಲು ಮಿಕ್ಕಿದೆ, ಅದಕ್ಕೋಸ್ಕರ ಜ್ಯೂಸ್ ಮಾಡ್ತಾ ಇದ್ದೀನಿ. ಇವಾಗ ಆ್ಯಪಲ್ ಮತ್ತು ಪೊಮೊಗ್ರೆನೇಟ್ದು ಒಂದು ಮಿಲ್ಕ್ ಶೇಕ್ ಮಾಡೋಣ. ಅದಕ್ಕಿಂತ ಮುಂಚೆ ಆ್ಯಪಲ್ದು ಫ್ರೆಂಚ್ ಫ್ರೈಸ್ ಮಾಡೋಣ. ಆ್ಯಪಲ್ ಫ್ರೆಂಚ್ ಫ್ರೈಸ್ ಮಾಡೋಣ ಹೇಗೆ ಅಂತ ಹೇಳ್ಕೊಡ್ತೀನಿ. ಫಸ್ಟು ಈ ಆ್ಯಪಲ್ ಇರುತ್ತಲ್ಲ, ಈ ಬ್ಯಾಕ್ ಸೈಡ್ ಪೋರ್ಷನ್ನ ಕಟ್ ಮಾಡಿಬಿಡ್ಬೇಕು, ಓಕೆನಾ? ಸೊ ಹೇಳ್ಕೊಟ್ಟಾದ್ಮೇಲೆ ಯಾರು ಬೈಕೋಬೇಡಿ, ನನಗೆ ಹೇಗೆ ಗೊತ್ತಿದೆಯಾ ಹಾಗೆ ಹೇಳ್ಕೊಡ್ತೀನಿ. ಐ ಐ ಐ ಐ ಬಿದೋಗ್ಬಿಡ್ತಿತ್ತು ಆ್ಯಪಲ್. ಇವಾಗ ಇಲ್ಲಿ ಒಂದು ಸ್ಕ್ವೇರ್ ಕಟ್ ಮಾಡಬೇಕು. ಈ ಥರ ಕಟ್ ಮಾಡಿಕೊಂಡು ಫುಲ್ಲು ಒಳಗಡೆವರೆಗೂ ಕಟ್ ಮಾಡಬೇಕು. ನಾನು ಫಸ್ಟ್ ಟೈಮ್ ಮಾಡ್ತಾ ಇರೋದು. ನೋಡೋಣ ಹೇಗೆ ಬರುತ್ತೆ ಅಂತ. 4 ಸೈಡ್ಸು ಈ ಥರ ಕಟ್ ಮಾಡ್ಕೋಬೇಕು. ಕಟ್ ಮಾಡಿ ಆದಮೇಲೆ ಈ ಥರ ರಿಮೂವ್ ಮಾಡ್ಕೋಬೇಕು, ಓಕೆನಾ? ಆಮೇಲೆ ಈ ಸೈಡು ಕಟ್ ಮಾಡಿಬಿಡಿ, ಇರಲಿ ಅದು ಹಾಗೇನೆ. ಈಗ ಗೊತ್ತಾಗಿದೆ ಅಂದ್ಕೊಳ್ತೀನಿ ನಿಮಗೆ ಏನು ಮಾಡ್ತಿದ್ದೀನಿ ಅಂತ. ತಗೊಳ್ಳಿ, ಒಂದೊಂದೇ ಫ್ರೆಂಚ್ ಫ್ರೈಸ್ನ ತಿನ್ನಿ. ಫ್ರೆಂಚ್ ಫ್ರೈಸ್ ರೆಡಿಯಾಗಿದೆ. ನೀವು ಮೆಕ್ಡಿಗೆ ಹೋಗದೆ ಇಲ್ಲೇ ರೆಡಿ ಮಾಡ್ಕೊಬೋದು ಮನೆಯಲ್ಲೇ. ಇದರಲ್ಲೆಲ್ಲ ಇಂಟರ್ನೆಟಲ್ಲೆಲ್ಲ ಇಲ್ಲೊಂದು ಎಮ್ ಅಂತ ಬರೆದ್ಬಿಟ್ಟು ಮಾಡ್ತಿರ್ತಾರಲ್ಲ, ಇವಾಗ ಫ್ರೆಂಚ್ ಫ್ರೈಸ್ ಎಲ್ಲ ಬಿದ್ದೋಗ್ತಾ ಇದೆ. ಹೆಂಗಿದೆ ಆ್ಯಪಲ್ ಫ್ರೆಂಚ್ ಫ್ರೈಸ್? ಇದನ್ನೇನಾದರೂ ಇವಾಗ ನಮ್ಮಮ್ಮ ನೋಡಿಬಿಟ್ರೆ ಇನ್ನೊಂದು ಕತೆ ಆಗುತ್ತೆ. ಇಂಟರ್ನೆಟಲ್ಲೆಲ್ಲ ಅವಾಗವಾಗ ಮಾಡ್ತಿರ್ತಾರಲ್ವ ಈ ಥರದನ್ನೆಲ್ಲ, ಅದಕ್ಕೆ ನೋಡೋಣ ಟ್ರೈ ಮಾಡೋಣ ಅಂತ ಹೋದೆ. ಎಮ್ ಸ್ವಲ್ಪ ಈ ಕಡೆಯಿಂದ ಕರೆಕ್ಟಾಗಿ ಬಂದಿಲ್ಲ. ಬನ್ನಿ ಇವಾಗ ಮಿಲ್ಕ್ ಶೇಕ್ ರೆಡಿ ಮಾಡೋಣ. ಬೇಗ ಬೇಗ ಆ್ಯಪಲ್ ಕಟ್ ಮಾಡ್ಕೊಂಬಿಡೋಣ, ಇಲ್ಲಾಂದರೆ ಅದು ಕಲರ್ ಚೇಂಜ್ ಆಗೋಗ್ಬಿಡುತ್ತೆ. ಇದೆಲ್ಲ ಉಪವಾಸ ಇರೋವಾಗ ತಂದಿದ್ದು ಆ್ಯಪಲ್ ಮತ್ತು ಪೊಮೊಗ್ರೆನೇಟ್. ಅದು ಯೂಸ್ ಮಾಡಿಲ್ಲ ಅಂದರೆ ಅದು ಹೊರಟೋಗ್ಬಿಡುತ್ತೆ. ಸೊ ಒಳ್ಳೆಯದಾಯಿತು, ಒಂಥರ ತೆಂಗಿನ ಹಾಲು ಮಿಕ್ಕಿದ್ದು. ನಾನು ಸ್ವಲ್ಪ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡೋಣ. ಇವಾಗ ಇದನ್ನೆಲ್ಲ ಮಿಕ್ಸಿ ಜಾರಿಗೆ ಹಾಕ್ಕೊಳ್ಳೋಣ. ಫಸ್ಟು ಈ ಕ್ರೌನ್ ಸೆಕ್ಷನ್ ರಿಮೂವ್ ಮಾಡ್ಕೊಳ್ಳೋಣ. ಈ ಥರ ಇದನ್ನು ತೆಗಿಬೇಕು, ಅದಕ್ಕೆ ಈ ಕಡೆ ಎಲ್ಲ ಕಟ್ ಮಾಡ್ಕೊಳ್ಳೋಣ. ಸ್ವಲ್ಪ ಲೈಟಾಗಿ ಕಟ್ ಮಾಡಿದ್ದೀನಿ, ಓಪನ್ ಆಗುತ್ತೋ ಇಲ್ವೋ ಗೊತ್ತಿಲ್ಲ. ಓಪನ್ ಆಯಿತು. ಇವಾಗ ಇದಿಷ್ಟನ್ನು ಮಿಕ್ಸಿ ಜಾರೊಳಗೆ ಹಾಕ್ಕೊಳ್ಳೋಣ. ಇದು ಇವಾಗ 1 ಗ್ಲಾಸ್ ತೆಂಗಿನ ಹಾಲು ತಗೊಂಡಿದ್ದೀನಿ. ಇದನ್ನು ಜ್ಯೂಸಿಗೆ ಬೇಕಾದರೂ ಯೂಸ್ ಮಾಡ್ಬೋದು. ಸೊ ಇದೊಂದು ಫುಲ್ ಕಪ್ ತೆಂಗಿನ ಹಾಲು ಹಾಕ್ಕೊಂಡಿದ್ದೀನಿ. ಆ್ಯಂಡ್ ಇದು ತೆಂಗಿನ ಹಾಲಲ್ಲಿ ಮಿಕ್ಕಿರುತ್ತಲ್ಲ, ಇದನ್ನು ಕೂಡ ಏನು ವೇಸ್ಟ್ ಮಾಡೋಂಥ ಅವಶ್ಯಕತೆ ಇಲ್ಲ. ಯಾವುದಾದ್ರೂ ಪಲ್ಯ ಮಾಡಿದ್ರೆ ಅಥವಾ ಸಾಂಬಾರಿಗೆ ಅದರಲ್ಲೂ ಕೂಡ ಯೂಸ್ ಮಾಡಬಹುದು. ಬಟ್ ಆದರೆ ಇದೊಂದು ತೆಂಗಿನಕಾಯಿದು ಹಾಲು ರೆಡಿ ಮಾಡ್ಕೊಳ್ತೀವಲ್ಲ, ಆ ಟೈಮಲ್ಲಿ ಇದರಿಂದ ಕಂಪ್ಲೀಟ್ ಸ್ವಾದನ ಹಿಂಡ್ಕೋಬಾರ್ದು. ಸ್ವಲ್ಪ ಹಾಲನ್ನ ಅದರಲ್ಲೂ ಸಹ ಬಿಟ್ಟಿರಬೇಕು. ಸೊ ಹಾಗಾಗಿ ನಾನು ಕಂಪ್ಲೀಟಾಗಿ ಸ್ಕ್ವೀಸ್ ಮಾಡಿಲ್ಲ, ಸ್ವಲ್ಪ ಹಾಲು ಅದರಲ್ಲೂ ಇದೆ. ಅದನ್ನು ಆರಾಮಾಗಿ ಸಾಂಬಾರಿಗೆ ಮತ್ತು ಪಲ್ಯ ಏನಾದರೂ ಮಾಡಿದಾಗ ಯೂಸ್ ಮಾಡಬಹುದು. ಇವಾಗ ಇದಿಷ್ಟನ್ನು ಚೆನ್ನಾಗಿ ರುಬ್ಕೊಳ್ಳೋಣ.
ಓ ಸಾರಿ, ಸಕ್ಕರೆ ಹಾಕೋದು ಮರ್ತೋಗ್ಬಿಟ್ಟಿದ್ದೀನಿ. ಫಸ್ಟು ಸಕ್ಕರೆ ಹಾಕಬೇಕು. ನಿಮಗೆ ಎಷ್ಟು ಸ್ವೀಟ್ ಬೇಕೋ ಅಷ್ಟು ಸಕ್ಕರೆ ಹಾಕೋಬೋದು. ನಾನೊಂದು 4 ಸ್ಪೂನ್ ಸಕ್ಕರೆ ಹಾಕ್ತೀನಿ ಸಾಕು. ಜ್ಯೂಸ್ ಏನೋ ರೆಡಿ ಆಗಿದೆ, ಆದರೆ ಮೆಹಂದಿ ಇನ್ನೂ ರೆಡಿ ಆಗಿಲ್ಲ, ಯಾಕಂದರೆ ಇನ್ನೂ 2 ಅವರ್ಸ್ ಆಗಿಲ್ಲ. ಸೊ ವೆಯ್ಟ್ ಮಾಡ್ತಾ ಇದ್ದೀನಿ, ಅದಾಗಲಿ ಆಮೇಲೆ ಹೇಳ್ತೀನಿ ಹೇಗೆ ಮೆಹಂದಿ ನಾನು ಅಪ್ಲೈ ಮಾಡ್ಕೊಳ್ತೀನಿ ಅಂತ. ಮೆಹಂದಿ ನೆನೆಯೋದಕ್ಕೆ ಇನ್ನೂ ತುಂಬ ಟೈಮ್ ಬೇಕು. ಅಷ್ಟರೊಳಗಡೆ ನಾನು ಇವಾಗ ಫ್ರೂಟ್ಸ್ ಎಲ್ಲ ಕಟ್ ಮಾಡೋದಲ್ಲ, ಅದಾದಮೇಲೆ ಸಣ್ಣ ಪುಟ್ಟ ಇನ್ಸೆಕ್ಟ್ಸ್ ಇರುತ್ತಲ್ಲ, ಅಂದರೆ ಮಸ್ಕಿಟೋ ಥರ ಇರುತ್ತೆ ಬಟ್ ನಾಟ್ ಮಸ್ಕಿಟೋ, ಆ ಥರ ಸಣ್ಣ ಪುಟ್ಟದ ರೆಕ್ಕೆ ಹುಳ ಇರುತ್ತಲ್ಲ, ಅದನ್ನು ಹೋಗ್ಸೋದಕ್ಕೆ ನಾನು ಏನು ಮಾಡ್ತೀನಿ ಗೊತ್ತಾ? ಏನು ಮಾಡಬೇಕಂದ್ರೆ, ಈ ಥರ ನಿಂಬೆಹಣ್ಣು ಇರುತ್ತಲ್ಲ, ಅರ್ಧಂಬರ್ಧ ಸ್ವಲ್ಪ ಕೆಟ್ಟೋದಂಗೆಲ್ಲ ಆಗಿರುತ್ತೆ. ಸೊ ಇನ್ನೇನು ಅದನ್ನು ಬಿಸಾಕಬೇಕು ಅನ್ನೋಂಥ ಟೈಮಲ್ಲಿ ಇದನ್ನು ಯೂಸ್ ಮಾಡ್ಕೋಬಹುದು. ಇದನ್ನು ಕಟ್ ಮಾಡಿಕೊಂಡು ಈ ಒಳಗಡೆ ಇದೆಲ್ಲ ಇರುತ್ತಲ್ಲ, ಈ ಜ್ಯೂಸ್ ಎಲ್ಲ ತೆಗೆದುಬಿಡಬೇಕು. ಒಂದು ಬಟ್ಲು ತೊಗೊಂಡು ಈ ಮಧ್ಯದಲ್ಲಿರುವಂಥ ತಿರುಳನ್ನೆಲ್ಲ ತೆಗಿಬೇಕು. ಅಂದರೆ ಅರ್ಧಂಬರ್ಧ ತೆಗೆದ್ರೆ ಸಾಕು, ಫುಲ್ ತೆಗಿಬೇಕು ಅಂತ ಏನಿಲ್ಲ. ಅರ್ಧಂಬರ್ಧ ನಿಂಬೆಹಣ್ಣನ್ನು ಹಿಂಡ್ಕೋಬೇಕು. ಇವಾಗ ಇದಕ್ಕೆ ಗೆಜ್ಬತ್ತಿ ಬರುತ್ತಲ್ವಾ, ಇದು ನೋಡಿ, ಇದು ಗೆಜ್ಬತ್ತಿ ಬರುತ್ತಲ್ಲ, ಇದಕ್ಕೆ ಏನು ಮಾಡಬೇಕಂದ್ರೆ ಸ್ವಲ್ಪ ಎಣ್ಣೆ ಹಾಕೋಬೇಕು. ಜಾಸ್ತಿನೂ ಏನು ಬೇಡ, ಈ ಥರ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಇದನ್ನು ನೆನೆಸ್ಕೋಬೇಕು. ಈ ಥರ ನೆನೆಸ್ಕೊಂಡು ಇದು ಬರುತ್ತಲ್ಲ ಏನು ಕರ್ಪೂರ ಮತ್ತು ಲವಂಗ, ಅದನ್ನು ಕುಟ್ಟಿ ಪುಡಿ ಮಾಡ್ಕೋಬೇಕು. ನೋಡಿ ಇಲ್ಲಿ ತೊಗೊಂಡಿದ್ದೀನಿ, ಒಂದು 3 ಲವಂಗ ತೊಗೊಂಡಿದ್ದೀನಿ ಮತ್ತು ಚೂರು ಕರ್ಪೂರ ತೊಗೊಂಡಿದ್ದೀನಿ. ಇಷ್ಟು ಸಾಕು. ಕರ್ಪೂರ ಏನೋ ಇದೇ ಥರ ಕೈಯಲ್ಲೇ ಪುಡಿ ಆಗೋಗ್ಬಿಡುತ್ತೆ, ಇದ್ರ ಮೇಲೆ ಆರಾಮಾಗಿ ಹಾಕ್ಬೋದು. ಜಸ್ಟ್ ಇದನ್ನು ಈ ಥರ ಇದರೊಳಗಡೆ ಮಿಕ್ಸ್ ಮಾಡಿ ಇದನ್ನು ಕುಟ್ಟಬೇಕು. ಸೊ ಅದಕ್ಕೆ ಇದನ್ನು ಸಪ್ರೇಟ್ ಮಾಡ್ಕೊಳ್ತೀನಿ. ನೋಡಿ, ಇದು ಕರ್ಪೂರ ಕಂಪ್ಲೀಟಾಗಿ ಈ ಬತ್ತಿ ಒಳಗೆ ಹಾಕಿದ್ದೀನಿ. ಆ್ಯಂಡ್ ಇವಾಗ ಇದರೊಳಗಡೆ ಈ ಬತ್ತಿನ ಹಾಕಬೇಕು. ಇದರ ಮೇಲೆ ಇದು ಲವಂಗ ಪೌಡ್ರ್ ಮಾಡಿರೋದು ಇಲ್ಲ ಹಾಕಬೇಕು. ಸೊಳ್ಳೆಗಳಿದ್ರೂ ಕೂಡ ಹೊರಟೋಗುತ್ತೆ ಈ ಥರ ಮಾಡಿದ್ರೆ. ಇದನ್ನು ಹಚ್ಚಿ ಎಲ್ಲಿ ಸೊಳ್ಳೆ ಇದೆ ಅಲ್ಲಿ ಇಟ್ಬಿಟ್ರೆ ಹೊರಟೋಗುತ್ತೆ. ಅಡುಗೆ ಮನೆಯಲ್ಲಾದರೂ ಇಡ್ಬೋದು, ಹಾಲಲ್ಲಾದರೂ ಇಡ್ಬೋದು. ಆ್ಯಂಡ್ ಇದನ್ನು ಹಚ್ಚಾದ್ಮೇಲೆ ಫುಲ್ ಘಮ್ ಅಂತ ಸ್ಮೆಲ್ ಬರ್ತಾ ಇರುತ್ತೆ. ಇನ್ನೊಂದು ಸ್ವಲ್ಪ ಹೊತ್ತು ಮೆಹಂದಿ ಇನ್ನೇನು ರೆಡಿ ಆಗುತ್ತೆ. ಇವಾಗ ಮೆಹಂದಿ ರೆಡಿ ಇದೆ, ಕೂದಲಿಗೆ ಹಚ್ಚೋಣ. ಆಗಿದೆ, ಆಲ್ಮೋಸ್ಟ್ 2 ಅವರ್ಸ್ ಆಗಿದೆ. ಸೊ ಮೆಹಂದಿ ರೆಡಿ ಇದೆ. ಮೆಹಂದಿ ಅಪ್ಲೈ ಮಾಡೋದಕ್ಕಿಂತ ಮುಂಚೆ ಫಸ್ಟು ಕೂದಲನ್ನೆಲ್ಲ ನೀಟಾಗಿ ಡಿಟ್ಯಾಂಗಲ್ ಮಾಡ್ಕೋಬೇಕು. ಆಮೇಲೆ ಕರೆಕ್ಟಾಗಿ ನೆತ್ತಿ ಮೇಲಿಂದ ಒಂದು ಸ್ವಲ್ಪ ಕೂದಲನ್ನ ಸೆಕ್ಷನ್ ಮಾಡಿಕೊಂಡು ಅದ್ರ ಸುತ್ತಲೂ ಫಸ್ಟು ಮೆಹಂದಿನ ಅಪ್ಲೈ ಮಾಡಬೇಕು. ಈ ಮೊದಲನೇ ಸೆಕ್ಷನ್ ಕೂದಲಿಗೆ ಕರೆಕ್ಟಾಗಿ ಮೆಹಂದಿನ ಅಪ್ಲೈ ಮಾಡ್ಕೋಬೇಕು. ಸ್ವಲ್ಪ ಜಾಸ್ತಿನೇ ಅಪ್ಲೈ ಮಾಡ್ಕೊಳ್ಳಿ, ಸೊ ದಟ್ ಗಂಟು ಹಾಕಿದಾಗ ಮಿಕ್ಕಿದ ಕೂದಲೆಲ್ಲ ಕರೆಕ್ಟಾಗಿ ಕೂತ್ಕೊಳ್ಳುತ್ತೆ. ಇವಾಗ ತಲೆ ಕೂದಲಿನ ಬುಡಕ್ಕೆ ಮೆಹಂದಿ ಹಚ್ಚಿದ್ದಾಯಿತು. ನೆತ್ತಿ ಹತ್ತಿರ ಹಚ್ಚಾದ್ಮೇಲೆ ಮಿಕ್ಕಿದ ಕೂದಲಿಗೆ ಮೆಹಂದಿನ ಅಪ್ಲೈ ಮಾಡಬೇಕು. ಹಳೆ ಟಿ ಶರ್ಟ್ ಹಾಕ್ಕೊಂಡಿರಬೇಕು. ಒಂದೊಂದೇ ಸಣ್ಣದಾಗಿರೋವಂಥ ಕೂದಲು ಸೆಕ್ಷನ್ಗಳಿಗೆ ಅಪ್ಲೈ ಮಾಡ್ತಾ ಹೋಗಬೇಕು. ಈ ಥರ ನೀವೇ ಅಪ್ಲೈ ಮಾಡ್ಕೋಬಹುದು ಅಥವಾ ಬೇರೆ ಯಾರ ಹತ್ರನಾದರೂ ಅಪ್ಲೈ ಮಾಡಿಸ್ಕೋಬಹುದು. ಇದನ್ನು ಬೇರೆ ಯಾರ ಹತ್ರನಾದರೂ ಅಪ್ಲೈ ಮಾಡಿಸ್ಕೊಂಡ್ರೆ ಇದ್ದಿದ್ದು ಒಳ್ಳೆಯದು. ಹಚ್ಚಿ ಆದಮೇಲೆ ಇದನ್ನು ಈ ಥರ ಸುತ್ತಬೇಕು. ಈ ಥರ ಸುತ್ತಿ ಇವಾಗ ಇಲ್ಲಿಗೆ ಮತ್ತೆ ಇದ್ರ ಸುತ್ತ ಮೆಹಂದಿ ಹಚ್ಚಬೇಕು. ಕ್ಯಾಪ್ ಹಾಕೊಳ್ಳೋಂಥ ಅವಶ್ಯಕತೆನೂ ಇರೋದಿಲ್ಲ. ಎಲ್ಲಿ ನಾವು ಗಂಟು ಥರ ಹಾಕಿರ್ತೀವಲ್ಲ ಅದು ಅಲ್ಲೇ ನಿಂತಿರುತ್ತೆ. ಸೊ ಸುತ್ತಲೂ ಕರೆಕ್ಟಾಗಿ ಹಚ್ಚಬೇಕು ಅಷ್ಟೇ ಮೆಹಂದಿನ. ನೆಕ್ಸ್ಟು ಇವಾಗ ಈ ಸೈಡಿಂದ ಸ್ವಲ್ಪ ಕೂದಲು ತಗೊಳ್ಳೋಣ. ಇದ್ರ ಸುತ್ತಲೂ ಹಚ್ಚಿ ಇವಾಗ ಕೂದಲಿಗೆ ಹಚ್ಚಿ. ಎಷ್ಟು ಥಿನ್ನ ಕೂದಲು ತಗೊಂತೀರೋ ಅಷ್ಟು ಒಳ್ಳೆಯದು. ಕೂದಲಿಗೆ ಹಚ್ಚಾದ್ಮೇಲೆ ಮತ್ತೆ
ಈ ಥರ ನೀಟಾಗಿ ಸುತ್ತಬೇಕು. ಈಗ ಇದಕ್ಕೆ ಮತ್ತೆ ಮೆಹಂದಿ ಅಪ್ಲೈ ಮಾಡಬೇಕು ಸುತ್ತಲೂ. ನೆಕ್ಸ್ಟು ಈ ಕಡೆ ಸೈಡ್ ತಗೊಳ್ಳೋಣ. ಇದ್ರ ಸುತ್ತಲೂ ಫಸ್ಟು ಮೆಹಂದಿ ಹಚ್ಚೋಣ. ನೆಕ್ಸ್ಟ್ ಇವಾಗ ಕೂದಲು ಮೆಹಂದಿ ಹಚ್ಚಬೇಕು. ಹಚ್ಚಾದ್ಮೇಲೆ ಇದನ್ನು ಕೂಡ ಅಷ್ಟೇ ಈ ಥರ ಸುತ್ತಬೇಕು. ಸುತ್ತಬಿಟ್ಟು ಮತ್ತೆ ಈ ಥರ ಸುತ್ತಲೂ ಹಚ್ಚಬೇಕು. ಆವಾಗ ಇಲ್ಲೇನು ಗಂಟು ಹಾಕ್ತಿದೀವಲ್ಲ ಅದಲ್ಲೇ ನಿಂತಿರುತ್ತೆ. ಇವಾಗ ಈ ಸೈಡ್ ಕೂದಲು ತಗೊಂಡಿದ್ದಾಯ್ತು, ಮತ್ತೆ ಈ ಸೈಡ್ ಕೂದಲು ತಗೊಂಡಿದ್ದಾಯ್ತು. ಇವಾಗ ಕೆಳಗಡೆಯಿಂದ ಒಂದು ಸ್ವಲ್ಪ ಕೂದಲು ತಗೊಳ್ಳೋಣ. ಇದ್ರ ಸುತ್ತಲೂ ಫಸ್ಟ್ ಹಚ್ಚೋಣ. ಹಚ್ಚಿ ಆದಮೇಲೆ ಮತ್ತೆ ಅದೇ ಪ್ರಾಸೆಸ್ನ ರಿಪೀಟ್ ಮಾಡಬೇಕು. ಕೂದಲನ್ನ ಈ ಥರ ನೀಟಾಗಿ ಈ ಗಂಟಿನ ಜೊತೆಗೆ ಸೇರಿಸಿ ಮತ್ತೆ ಸುತ್ತಲೂ ಮೆಹಂದಿ ಹಚ್ಚಬೇಕು. ನೋಡಿ ಸ್ಟಿಫಾಗಿ ನಿಂತ್ಕೊಂಡಿದೆ. ಆ್ಯಂಡ್ ಈ ಗಂಟನ್ನ ತುಂಬ ಕೆಳಗಡೆ ಹಾಕಬಾರ್ದು. ಈ ಒಂದು ತಲೆ ಮೇಲೆ ಕರೆಕ್ಟಾಗಿ ಹಾಕಿರಬೇಕು, ತುಂಬ ಮೇಲ್ಗಡೆನೂ ಹಾಕಬಾರ್ದು. ಈ ಥರ ಒಂದು ಮಿಡ್ ಲೆವೆಲಲ್ಲಿ ಇದ್ರೆ ಸಾಕು. ಸೊ ಸೇಮ್ ಇದೇ ಪ್ರಾಸೆಸ್ನ ರಿಪೀಟ್ ಮಾಡಬೇಕು. ಫಸ್ಟು ಈ ಕಡೆಯಿಂದ ಕೂದಲು ತೊಗೊಬೇಕು, ಅದ್ರ ಸುತ್ತ ಮೆಹಂದಿ ಹಚ್ಚಬೇಕು, ಮತ್ತೆ ಕೂದಲಿಗೆ ಹಚ್ಚಿ ಈ ಗಂಟು ಜೊತೆಗೆ ಸೇರಿಸ್ಬೇಕು. ನೆಕ್ಸ್ಟು ಈ ಕಡೆಯಿಂದ ಕೂದಲು ತಗೋಬೇಕು, ಅದ್ರ ಸುತ್ತಲೂ ಮೆಹಂದಿ ಹಚ್ಚಬೇಕು, ಮತ್ತೆ ಕೂದಲಿಗೆ ಹಚ್ಚಬೇಕು ಮೆಹಂದಿನ, ಮತ್ತೆ ಗಂಟು ಜೊತೆಗೆ ಸೇರಿಸ್ಬೇಕು. ನೆಕ್ಸ್ಟು ಇಲ್ಲಿಂದ ಕೂದಲು ತಗೋಬೇಕು ಆ್ಯಂಡ್ ಅದ್ರ ಸುತ್ತಲೂ ಮೆಹಂದಿ ಹಚ್ಚಬೇಕು, ಕೂದಲಿಗೆಲ್ಲ ಮತ್ತೆ ಮೆಹಂದಿ ಹಚ್ಚಿ ಅದ್ರ ಸುತ್ತಲೂ ಮತ್ತೆ ಅದನ್ನ ಆ ಗಂಟಿನ ಜೊತೆಗೆ ಸೇರಿಸಿ ಸುತ್ತಲೂ ಮತ್ತೆ ಮೆಹಂದಿ ಹಚ್ಚಬೇಕು. ಇದೇ ಥರ ಕಂಪ್ಲೀಟ್ ಕೂದಲಿಗೆ ಮೆಹಂದಿನ ಅಪ್ಲೈ ಮಾಡಬೇಕು. ಇವಾಗ ನಾನು ಕಂಪ್ಲೀಟ್ ಆಗಿ ಮೆಹಂದಿನ ಅಪ್ಲೈ ಮಾಡಿದ್ದೀನಿ. ಇದನ್ನ 1 ಅವರ್ ಬಿಟ್ಟು ಬಿಸಿ ನೀರಲ್ಲಿ, ಅಂದರೆ ನಸು ಬೆಚ್ಚಗಿರುವಂಥ ನೀರಲ್ಲಿ ಕ್ಲೀನ್ ಮಾಡಬೇಕು. ಹಿಂಗೆ ವ್ಲಾಗ್ ಎಂಡ್ ಮಾಡಬೇಕು. ಇವಾಗ ಹಳೆ ಟಿ ಶರ್ಟ್ ಹಾಕೋಬೇಕು, ಇಲ್ಲಾಂದರೆ ನೋಡಿ ಈ ಥರ ಎಲ್ಲ ಮೆಹಂದಿ ಮೇಲೆ ಬೀಳೋವಂಥ ಚಾನ್ಸಸ್ ಇರುತ್ತೆ. ಸೊ ಅಷ್ಟೇ. ಇವತ್ತಿನ ಈ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಹೇಗೆ ಕಾಣಿಸ್ತಿದ್ದೀನಿ ನಾನು ಅಂದ್ಕೊಳ್ತೀನಿ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ. ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನನ್ನ ಯೂಟ್ಯೂಬ್ ಚಾನಲ್ನ ಮರೆಯದೆ ಸಬ್ಸ್ಕ್ರೈಬ್ ಮಾಡಿ.